14 ತುಂಬಲಿಕ್ಕೆ ಕೊನೆಯ ದಿನ ಸರ್. ಹತ್ತಿ ನಮ್ಮದು ಹಳೆಯ ತಾಲೂಕಲ್ಲಿ ಸುಮಾರು 31,000 ಎನ್ರೋಲ್ಮೆಂಟ್ ಆಗಿದೆ ಸರ್. ಇನ್ನೂ ನಮ್ಮದು 8 ದಿವಸ ಇದೆ ಸರ್, ಆಗುತ್ತೆ ನಮ್ಮದು. ಕಬ್ಬು ಎಷ್ಟು ಯಾವ ಸರ್? ಕಬ್ಬು ಎಷ್ಟು? ಕಬ್ಬು 14,000 ಇರ್ತದೆ ಸರ್ ಅಷ್ಟೇ. ಹೌದು ಸರ್, ನಮ್ಮಲ್ಲಿ 2 ತಾಲೂಕು ಮೇಜರ್ ಬರುತ್ತೆ ಸರ್. ಒಂದು ಹಳೆ ನಮಸ್ತೆ ಸರ್. ವೆಜಿಟೇಬಲ್ಸ್ ಅಥವಾ ಫ್ಲವರ್ಸು ಕಮರ್ಷಿಯಲ್ ಕಲ್ಟಿವೇಷನ್ ಕರೀಕೊಂಡಿದ್ದೀವಿ ಎಲ್ಲ ಸರಿ. ಒಂದು 200 ಹೆಕ್ಟರ್ಸು ಇಡೀ ವರ್ಷದಲ್ಲಿ ಬೆಳೆಯಿದೆ. ಫಾಲೋಡ್ ಬೈ ತೆಂಗು 2,000 ಹೆಕ್ಟರ್ ಇದೆ. ನೆಕ್ಸ್ಟ್ ಅಡಿಕೆನಲ್ಲಿ ಕಾಳುಮೆಣಸು 5,000 ಹೆಕ್ಟರ್ ಬೆಳೀತಿದೆ. ಸೊ ಮಳೆ ಬರೋ ಪರಿಸ್ಥಿತಿಯಿಂದ ಅಡಿಕೆ ಇಳುವರಿಗೂ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಸರ್. ಬಟ್ ಹಾರ್ವೆಸ್ಟಿಂಗ್ ಆದಾಗ ಅಷ್ಟೇ ಗೊತ್ತಾಗುತ್ತೆ, ನೋಡುವಂಥದ್ದಿಲ್ಲ. ಬಟ್ ಮಳೆ ಬಂದು ಪ್ರಾರಂಭ ಆಗಿದೆ. ಅದು ಇನ್ನೇ ಥರ ಮಳೆ ಅಂದರೆ ಕಂಡೀಷನ್ ತುಂಬ ಫೇವರ್ ಆಗಿದೆ. ಮಳೆ ಬಿಡೋದು ಬರೋದು ಈ ಥರ ಇಂಟರ್ಮಿಟೆಂಟ್ ರೈನ್ಫಾಲ್ ಬರ್ತಾ ಇದೆ. ಈ ವರ್ಷನೂ ಮತ್ತು ಇದೇ ಕಂಡೀಷನ್ ಇದೇ ಥರ ಇದ್ದರೆ ಮತ್ತೆ ಚಕ್ರವನ್ನು ಬರ್ತದೆ. ಕೆಮಿಕಲಿಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಬಟ್ ಈ ವರ್ಷ ಕಾಪರ್ ಸಲ್ಫೇಟ್ ರೇಟೇ ತುಂಬ ಜಾಸ್ತಿ ಆಗಿದೆ ಸರ್. 5 ರೂಪಾಯಿ ಮೇಲೆ ಆಗಿದೆ. ಮತ್ತು ಮಾವು ಸರ್, ಇದರಲ್ಲಿ ಒಟ್ಟು ಲಾಸ್ಟ್ ಇಯರ್ ನಮ್ಮದು ಅದು 24 ಖರೀಫಲ್ಲಿ ಒಟ್ಟು 74 ಕೋಟಿ ನಮ್ಮ ಜಿಲ್ಲೆಗೆ 45,000ಕ್ಕಿಂತ ಜಾಸ್ತಿ ಇದಾಗಿದೆ, ಎನ್ರೋಲ್ಮೆಂಟ್ ಆಗಿದೆ. ಅಂದರೆ ಅವು ಬ್ಯಾಂಕಿಂದ ಕಂಪ್ನಿಗೆ ಪುಷ್ ಮಾಡೋಕ್ಕೆ ಗೊತ್ತಾಗಲ್ಲ. ಬಟ್ ಲಾಸ್ಟ್ ಇಯರ್ ಅಷ್ಟು ಆಗಿದೆ ಸರ್, ಎನ್ರೋಲ್ಮೆಂಟ್ ಆಗಿದೆ. RDPR ಕೆರೆ ಸರ್ 1920 ಕೆರೆಗಳು ಇದೆ. ನೆಕ್ಸ್ಟ್ ಸರ್, ನಮ್ಮ ಕೆರೆಗಳು ಅಲ್ಲಿ ಇರ್ತದೆ ಸರ್, ಸಿದ್ದಾಪುರ ರೇಂಜಲ್ಲಿ. ಸರ್ ನೆಕ್ಸ್ಟ್ ಸ್ಲೈಡ್ ತೋರಿಸಿ. ಒಂದು ತಿಂಗಳ ಮಳೆ ಆದ ನಂತರ ಸಂಖ್ಯೆ ಕಡಿಮೆಯಾಗಿ 258 ಆಗಿದೆ ಸರ್. ನೆಕ್ಸ್ಟ್ ಇದರಲ್ಲಿ 740 ಇರುವುದು ಈಗ 776 ಆಗಿದೆ ಸರ್. ಪೂರ್ಣ ತುಂಬಿದ್ದು ಮಣ್ಣಲ್ಲಿ ನೀರು ಇರುತ್ತದೆ ಸರ್. ಮತ್ತು ಇದು ಕೂಡ ಸರ್ ಅದು ಅವರು ಸ್ಯಾಟಲೈಟ್ ವ್ಯೂ ತರ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ನಾವು ವೆಜಿಟೇಷನ್ ಎಲ್ಲ 5 ವರ್ಷದಲ್ಲಿ ಎಲ್ಲ ಕೆರೆಗಳು BBG ರಾಮ್ಸ್ ಕೆಳಗಡೆ ಅಭಿವೃದ್ಧಿಗೋಸ್ಕರ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಅದರಲ್ಲಿ ಈಗ ಹೊಳೆಯುವ ಕಾಮಗಾರಿ ತಗೊಳ್ತಾ ಇದ್ದಲ್ಲ ಸರ್, ಸಂಪೂರ್ಣ ಅಭಿವೃದ್ಧಿಯನ್ನು ತಗೊಳ್ಳೋಕೆ ಅವಕಾಶ ಇದೆ ಸರ್. ಎಲ್ಲವೂ ಮಳೆ ಅವಲಂಬಿತವಾಗಿರ್ತಕ್ಕಂಥ ಕೆರೆಗಳನ್ನ ಇದೆಲ್ಲ ಸರ್ ಜಗದೀರ್ ಬಂದು ತುಂಬಿ ಕೆರೆ ಆಗುತ್ತೆ ಸರ್. ಕೆಲವೊಂದು ಬೇರೆ ಕಡೆ ವಾಟರ್ ಸೋರ್ಸ್ ಇದ್ದಂತಂದು ಬೇರೆ ಕೆರೆಗಳು ತುಂಬತಕ್ಕಂಥ ಏನಾದರೂ ಬೇಡ್ತಿ ಮತ್ತು ಕುಡಿ ಹಳ್ಳ ಅಂತ ಹೇಳಿ ಅದರಿಂದ